ಥಿಯೇಟ್ರ್ ಈಸ್ ದ ಓನ್ಲಿ ಆರ್ಟ್ ಇನ್ ದ ಹಿಸ್ಟ್ರಿ. ಸಾವಿರಾರು ವರ್ಷಗಳ ಹಿಸ್ಟ್ರಿ ನೋಡಿದರೆ ಎಲ್ಲ ದೇಶಗಳಲ್ಲಿ ಎಲ್ಲ ಕಲ್ಚರಲ್ಲೂ ಎಲ್ಲ ಟೈಮಲ್ಲೂ ಬ್ಯಾನ್ ಆಗೋದು ಆರ್ಟ್. ದ ಓನ್ಲಿ ಆರ್ಟ್. ಯಾಕೆ ಪ್ರಭುತ್ವಕ್ಕೆ ಆರ್ಟ್ ಆ್ಯಂಡ್ ಆರ್ಟಿಸ್ಟ್ ಅಂದರೆ ಭಯ? ಅವರೇನು ಯಾರನ್ನ ಹಿಡಿದು ಹೊಡೆಯೋದಿಲ್ಲ, ದೊಡ್ಡ ಹೋರಾಟ ಮಾಡೋದಿಲ್ಲ, ಲಕ್ಷಾನುಗಟ್ಟಲೆ ಜನ ಸೇರಿಸೋದಿಲ್ಲ. ನೋ, ಎವ್ರಿ ಪ್ಲೇ ಐ ಆಮ್ ರೇಸಿಂಗ್ ಎ ಕ್ವಶನ್ ಆ್ಯಂಡ್ ಐ ಆಮ್ ರೆಸ್ಪಾಂಡಿಂಗ್ ಟು ಮೈ ಟೈಮ್. Art reflects, especially theatre, reflects what is there in society. ಅಲ್ಲಿ ಏನಿದೆ ಅನ್ನೋದನ್ನು ಇನ್ನೊಂದು ರೀತಿ ಕನ್ನಡಿಯಲ್ಲಿ ಆಡಿಯನ್ಸ್ ಮಾಡಿ ತೋರಿಸ್ತಿರುತ್ತೆ. ಅದಕ್ಕೆ ಅನ್ಸೋದು ನನಗೆ. ಸೊ ಎಸ್, ಇಟ್ ಹ್ಯಾಸ್ ದಟ್ ಪವರ್ ಟು ಚೇಂಜ್. ನಾನು ಶಕೀಲ್ ಅಹಮದ್, ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಲೋಣಿಬಿಕೆ ಊರಿನವನು. ಆ ಥಿಯೇಟರ್ ಪ್ರಾಕ್ಟೀಷನರ್, ಆ್ಯಕ್ಟರ್, ಡಿರೆಕ್ಟರ್ ಆ್ಯಂಡ್ ಟ್ರೈನರ್. ಎರಡು 2007ರಲ್ಲಿ ಮೊದಲನೆಯ ಬಾರಿ ನೀನಾ ಜಮ್ಮಿನ ಬೇಸಿಗೆ ಶಿಬಿರ ಅಂತ ಶುರು ಮಾಡಿದರು. ಅಲ್ಲಿ ಫಸ್ಟು ನನಗೆ ಕಾಂಟೆಂಪ್ರರಿ ಥಿಯೇಟ್ರಿನ ಈ ಟ್ರೈನಿಂಗು, ಇಡೀ ದಿನ ರೀಡಿಂಗು, ಎಕ್ಸಸೈಸಸ್ಸು, ಡಾನ್ಸು, ಅದು ಇದು, ಮತ್ತು ಒಂದು 10-15-20 ಜನರ ಜೊತೆ ಸೇರಿಕೊಂಡು ಜೊತೆಯಾಗಿರೋ ಕೆಲಸ ಮಾಡೋದು. ಆಗ ನನಗೆ ಮೊದಲು ಕಾಂಟೆಂಪ್ರರಿ ಥಿಯೇಟ್ರ್ ಪರಿಚಯ ಆಗಿದ್ದು ಅಲ್ಲಿ. ನೋಡಿರಿ, ನೀನಾಜಮಲ್ಲಿ ಒಂದು ವರ್ಷದಲ್ಲಿ ನಾವು ಆಲ್ಮೋಸ್ಟ್ 3-4 ನಾಟಕಗಳನ್ನು ಮಾಡಿಬಿಡ್ಬೇಕಾಗತ್ತೆ. ಸೇಮ್ ಟೈಮ್ ನಾನು ಸಿಂಗಾಪುರಲ್ಲಿ ಇಂಟರ್ ಕಲ್ಚರಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸ್ಕೂಲ್, ಅಲ್ಲೂ ಅಪ್ಲೈ ಮಾಡಿದ್ದೆ. ಆಡಿಷನ್ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದಮೇಲೆ ಸ್ಕಾಲರ್ಶಿಪ್ ಅರೌಂಡ್ 60 lakh ಏನೋ ಬೇಕಾಗಿತ್ತು 3 yearsಗೆ. ಅದು ಅಕಾಮಿಡೇಷನ್ನು, ಫುಡ್ಡು, ಸ್ಕೂಲ್ ಫೀಸ್ ಎಲ್ಲ ಸೇರಿ ಕೊನೆಗೆ ನನಗೆ ಅದೇ ಸ್ಕೂಲಿಂದ ಸ್ಕಾಲರ್ಶಿಪ್ಪು ಸಿಕ್ತು. ಅದು ತುಂಬ ಯೂನಿಕ್ ಪ್ರೋಗ್ರಾಮು, ಅದು ವರ್ಲ್ಡ್ ಥಿಯೇಟ್ರಲ್ಲಿನೇ. ಅಲ್ಲಿ 3 ವರ್ಷದ ಪ್ರೋಗ್ರಾಮಲ್ಲಿ 2 ವರ್ಷ ನಾಟಕ ಮಾಡೋದಿಲ್ಲ. ಅಲ್ಲಿ ಇಟ್ಸ್ ಓನ್ಲಿ ಟ್ರೈನಿಂಗ್. ಆ 2 ವರ್ಷದಲ್ಲಿ 4 ಪೀರಿಯಡ್ಸ್ ಅಂತ ಮಾಡ್ತಾರೆ. ಫಸ್ಟ್ ಪೀರಿಯಡ್ಸಲ್ಲಿ ಒಂದು ಫಾರ್ಮ್ ಇರುತ್ತೆ, ಒಂದು ಟ್ರೆಡಿಷನಲ್ ಫಾರ್ಮ್ ಇರುತ್ತೆ. ಆ ಟ್ರೆಡಿಷನಲ್ ಫಾರ್ಮ್ಗೆ ಸಂಬಂಧಪಟ್ಟಿರುವ ಕಾಂಟೆಂಪ್ರರಿ ಥಿಯೇಟ್ರ್, ಅದನ್ನೇ ಆಧಾರವಾಗಿ ಇಟ್ಕೊಂಡು ಯಾರ್ಯಾರು ಕೆಲಸ ಮಾಡ್ತಿದ್ದಾರೋ ಅವರ ಕಾಂಟೆಂಪ್ರರಿ ಥಿಯೇಟ್ರಿನ ಟ್ರೈನಿಂಗ್ ಕೂಡ ಇರುತ್ತೆ. ಮತ್ತು ಅದ್ರ ಜೊತೆ ಒಂದು ಫಿಸಿಕಲ್ ಟ್ರೈನಿಂಗು, ಒಂದು ವೋಕಲ್ಲು ಮತ್ತು ಒಂದು ಆ್ಯಕ್ಟಿಂಗ್. 3 ಜನ ಟೀಚರ್ಸ್ ಇರ್ತಾರೆ. ಈ ಕ್ಲಾಸಸ್ಗಳು ಕಂಟಿನ್ಯೂ 2 ವರ್ಷ ಹೋಗ್ತಿರುತ್ತೆ. ಮತ್ತು ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಫಾರ್ಮ್ಸ್ಗಳು ಕಾಂಟೆಂಪ್ರರಿ ಥಿಯೇಟ್ರಲ್ಲೇ ಸ್ಟಾನಿಸ್ಲಾವ್ಸ್ಕಿ ವರ್ಕ್ ಅಂತ ಇದೆ, ಗ್ರೋಟೋವ್ಸ್ಕಿ ವರ್ಕ್ ಇದೆ, ಆಮೇಲೆ ಕ್ಲೌನಿಂಗ್ ಇದೆ, ಸೈಕೋಫಿಸಿಕಲ್ ವರ್ಕ್ ಇದೆ. ಈ ರೀತಿ ಬೇರೆ ಬೇರೆ ಯಾವ ಫಾರ್ಮ್ಸ್ಗಳಿದಾವೋ ಅಲ್ಲಿಯ ಆ ಫಾರ್ಮ್ಸ್ಗಳಲ್ಲಿ ಮಾಸ್ಟರ್ ಆಗಿರುವವರನ್ನೇ ಕರೆಸಿ ಅವ್ರ ಕಡೆಯಿಂದ 2-3 ತಿಂಗಳು ಕ್ಲಾಸ್ ಆಗುತ್ತೆ. I am from a village of South India. Once my village didn't have a single toilet. But now we are also becoming civilized. 3ನೇ ವರ್ಷಕ್ಕೆ ನಮಗೆ ಪ್ರೊಫೆಷ್ನಲ್ ಪ್ರೊಡಕ್ಷನ್ಸ್ ನಡೀತದೆ 3. ಅದರ ಜೊತೆಗೆ ಒಂದು ಸೋಲೋ ಪರ್ಫಾರ್ಮೆನ್ಸ್ ಆಗುತ್ತೆ. ಆ ಸೋಲೋ ಪರ್ಫಾರ್ಮೆನ್ಸ್ ಹೆಂಗಂತಂದರೆ ಅದು ಆಲ್ಮೋಸ್ಟ್ ಆಲು ನಾವೇ ಬರೀಬೇಕು, ನಾವೇ ಡೈರೆಕ್ಟ್ ಮಾಡ್ಕೋಬೇಕು, ನಾವೇ ಕಟ್ಟಬೇಕು, ಮತ್ತು ನಾವೇ ಆ್ಯಕ್ಟ್ ಮಾಡಬೇಕು. ಆ ರೀತಿ ಕೊನೆಗೆ 3 ವರ್ಷದ ಎಂಡಲ್ಲಿ ಯು ಹ್ಯಾವ್ ಟು ಫೈಂಡ್ ಯುವರ್ ಸೆಲ್ಫ್ ಆ್ಯಂಡ್ ವಾಟ್ ಈಸ್ ಯುವರ್ ಥಿಯೇಟರ್. ನಿನ್ನ ದಾರಿ ಯಾವುದು? ಅಲ್ಲಿ ನಾನು ಕಲ್ತಿರೋದು ಮತ್ತು ನೀನಾದಲ್ಲಿರೋದು ಇಟ್ಸ್ ಸ್ಟಾರ್ಟೆಡ್ ಟು ಮಿಕ್ಸ್. ಯಾಕೆಂದರೆ ನಾವು ಜಗತ್ತಿನ ಬೇರೆ ಬೇರೆ ಫಾರ್ಮ್ಸ್ಗಳು, ಅದು ನಾನು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಅಡಾಪ್ಟ್ ಆಗಬೇಕು. ಅಡಾಪ್ಟ್ ಅಂದರೆ ನಾವು ಟೆಕ್ನಿಕಲಾಗಿ ಅಲ್ಲಿಂದ ತಂದು ಕಟ್ ಆ್ಯಂಡ್ ಪೇಸ್ಟ್ ಮಾಡೋಕ್ಕಾಗೋದಿಲ್ಲ. ಇಟ್ ಶುಡ್ ಮರ್ಜ್, ಇಟ್ ಶುಡ್ ಮೆಲ್ಟ್. ಆ ಮೆಲ್ಟಿಂಗ್ ಪ್ರೊಸೆಸ್ಸು
ಹಾಗೆ ಕೊನೆಗೆ ಯಾವ ರೂಟೆಡ್ ಆಗಿ ನಿಲ್ಲಬೇಕು ಅಂತ ಅನ್ನೋದಿದೆ ಅದು ನನಗೆ ನೀನಾಜಮ್ಮ ಕಲಿಸ್ಕೊಟ್ಟಿತ್ತು. ಫಾರ್ ಅ ಬೈಟ್ ಆಫ್ ಫುಡ್ ನಾಟಕ ಶುರುವಾಗಿದ್ದು ಅಲ್ಲಿ 2014ರಲ್ಲಿ. ಒಂದು ಐಡಿಯಾ ಬಂತು ನನಗೆ, ಏನಂದರೆ ಜಸ್ಟ್ ಡೂ ಅಬೌಟ್ ಫುಡ್ 2 ರೆಸ್ಟೋರೆಂಟ್ಸ್, ಒಂದು ಬಡವರ ರೆಸ್ಟೋರೆಂಟು, ಒಬ್ಬ ಶ್ರೀಮಂತರ ರೆಸ್ಟೋರೆಂಟ್, ಲೆಟ್ಸ್ ಸಿ ಏನಾಗುತ್ತೆ ಅಂತ. ಹಾಗಾಗಿ ಅಲ್ಲಿ ಎಕ್ಸ್ಪೀರಿಯನ್ಸನ್ನು ಕಂಪೇರ್ ಮಾಡಿದ್ದು ಅಷ್ಟೇ. We have chicken curry, mutton curry, dog curry, dina curry, aag curry, dina curry, masala, masala, ga masala, dona masala, wait, ready. Parada, red parada, wana parada, ga parada, gunda parada, sunna curry, mutton curry, pala curry, ga curry. Slow. Parada, egg parada, paneer parada, mutton parada, ga parada, gunda parada, ga parada, wana parada. Don't you understand parada? ಆಗ ನಾನು ಮತ್ತೆ ವರ್ಕ್ ಮಾಡ್ತಿದ್ದೆ. ಸಮ್ಹೌ ಐ ಡೋಂಟ್ ನೋ ವಿಚ್ ಇಯರ್, ನನಗೆ ಮರ್ತೋಯ್ತು, ಅಖ್ಲಾಕ್ ಅಹ್ಮದ್ ಅವರ ಮರ್ಡರ್ ಆಯಿತು UPಯಲ್ಲಿ. ಅವರು ಮನೆಯ ಬೀಫ್ ತಗೊಂಬಂದಿದ್ದಾರೆ ಅಂಥೇಳಿ ಜನ ಸೇರಿಸ್ಕೊಂಡು ಎಳ್ಕೊಂಡು ತಂದು ಹೊಡೆದು ಸಾಯಿಸಿಬಿಟ್ರು. ಆಮೇಲೆ ಫ್ರಿಜ್ ಚೆಕ್ ಮಾಡಿದ್ರೆ ಅದು ಮಟನ್ ಆಗಿತ್ತು ಅಂತ. ಸೊ ಇಟ್ ನ್ಯೂಸಲ್ಲೆಲ್ಲ ಬಂತು, ನ್ಯೂಸೆಲ್ಲ ಆಯಿತು. Finally, he takes the decision to not to eat in any restaurants and buy some food to go home. On the way back to home, he see a meat shop. So, he buys some meat, go home, gives it to his wife to cook. And he sits there imagining the taste of the meat. ಈಗ ನೋಡಿ, ಆ ಸಬ್ಜೆಕ್ಟ್ ಇದೆಯಲ್ಲ, ಆ ನಾಟಕದಲ್ಲೂ ಎಲ್ಲೂ ಸಹಿತ ಅವನು ಬೀಫ್ ಈಟಿಂಗ್ ಇದೆಯಲ್ಲ, ಬೀಫ್ ಈಟಿಂಗ್ ಬಗ್ಗೆ ಸಪೋರ್ಟ್ ಮಾಡ್ತಿಲ್ಲ ನಾಟಕ. ಅದು ಇಸ್ ಕ್ವಶನಿಂಗ್, ಈಸ್ ಇಟ್ ಲೆಜಿಟಿಮೇಟ್ ಟು ಕಿಲ್ ಸಮ್ವನ್ ಫಾರ್ ವಾಟ್ ದೇ ಹ್ಯಾವ್ ಈಟ್. Before he realized what was happening, somebody knocked the door. Somebody is climbing up the windows. Somebody is at the back door. Somebody is coming down from the roof. They break the door. ಫುಡ್ ಅನ್ನೋ ವಿಷಯ, ಆಹಾರ ಅನ್ನೋದು ಆಹಾರವನ್ನು ಮೀರಿ ಒಂದು ಪಾಲಿಟಿಕ್ಸ್ ಆಗಿ ಬೆಳೆದ್ಬಿಟ್ಟಿತ್ತು ನಮ್ಮ ಇಂಡಿಯಾದಲ್ಲಿ. ಈಗಲೂ ಅದೇ ಇದರಲ್ಲೇ ನಮಗೆ ಎಲ್ಲ ಸಫರ್ ಆಗ್ತಿದ್ದಾವೆ. ನಮಗೆ ಇರುವ ಮೇನ್ ಇಶ್ಯೂಗಳನ್ನು ಬಿಟ್ಟು ಅಂಥ ಇಶ್ಯೂಗಳನ್ನು ಇಟ್ಕೊಂಡೇ ಜಗಳ ಮಾಡ್ಕೊಳ್ತಾ ಕೂತಿದ್ದೇವೆ. ಅದಾಗಿಬಿಟ್ಟು ಆಮೇಲೆ ನನಗೆ ಹೌದಲ್ಲ, ನಾನು 2 ರೆಸ್ಟೋರೆಂಟ್ ತಗೊಂಡಿದ್ದೆ, ಹೌ ಕ್ಯಾನ್ ಐ ಟಾಕ್ ಅಬೌಟ್ ದಿಸ್ ಇಶ್ಯೂ ಥ್ರೂ ಮೈ ಆರ್ಟ್, ಮೈ ಪರ್ಫಾರ್ಮೆನ್ಸ್. ಹಾಗೆ ದೆನ್ ಐ ಸ್ಟಾರ್ಟೆಡ್ ಟು ವರ್ಕ್ ವಿತ್ ದಿಸ್ ಕ್ಯಾರೆಕ್ಟರ್. ಆಮೇಲೆ ಸ್ಟೋರಿ ಡೆವಲಪ್ ಮಾಡ್ತಾ ಸುಮಾರು ತಿಂಗಳುಗಳ ನಂತರ ಬಂದಿದ್ದು ಎಲ್ಲಿಗೆ ಅಂದರೆ, ಈಸ್ ಡೆಡ್, ಇಸ್ ಆಲ್ರೆಡಿ ಡೆಡ್. ನೌ ಈಸ್ ಕಮಿಂಗ್ ಬ್ಯಾಕ್ ಟು ಟೆಲ್ ಹೀಸ್ ಸ್ಟೋರಿ, ವಾಟ್ ಹ್ಯಾಪನ್ ಟು ಹಿಮ್. ಹಿ ಈಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವೈ ಹಿ ಈಸ್ ಡೆಡ್. ಹಿ ಡಸಂಟ್ ನೋ. ಅವ್ನಿಗೆ ಹೊಡೆದು ಸಾಯಿಸುವಾಗ ಅವ್ನಿಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ ಅವ್ನಿಗೆ ಯಾಕೆ ಹೊಡಿತಿದ್ದಾರೆ ಅಂತೇಳಿ. ಬಟ್ ಇದರ ಸ್ಕ್ರಿಪ್ಟ್ ರೈಟಿಂಗ್ ಕೂಡ ಸ್ಟೇಜ್ ಮೇಲೆ ವರ್ಕ್ ಮಾಡೋದು, ಬರೆಯೋದು, ಬರೆದಿದ್ದನ್ನು ಮತ್ತೆ ಹೇಳೋದು, ಹೇಳ್ತಾ ಲೈನ್ ಚೇಂಜ್ ಆಗ್ತಾ ಹೋಗೋದು, ಈ ಥರ. ಅದಕ್ಕೆ ಸ್ಕ್ರಿಪ್ಟ್ ಬರೆದ್ಬಿಟ್ಟು ನಾನು ವರ್ಕ್ ಮಾಡಿದ್ದಲ್ಲ ಅದು. ವಿತ್ ಮೂಮೆಂಟ್ ದೇರ್ ಆರ್ ಥಾಟ್ಸ್ ಕಮ್ಸ್, ಇಮೇಜಸ್ ಕಮ್ಸ್. ಇಮೇಜ್ ಐ ವಾಸ್ ರೈಟಿಂಗ್, ಐ ವಾಸ್ ಗೋಯಿಂಗ್ ಬ್ಯಾಕ್ ಟು ಸ್ಟೇಜ್, ಐ ವಾಸ್ ವರ್ಕಿಂಗ್, ಐ ವಾಸ್ ಪರ್ಫಾರ್ಮಿಂಗ್. ನೆಕ್ಸ್ಟ್ ಡೇ ಐ ವಾಸ್ ಸೀಯಿಂಗ್ ಸಮಥಿಂಗ್, ಐ ವಾಸ್ ಲಿಸ್ನಿಂಗ್ ಸಮಥಿಂಗ್ ಇನ್ ದ ನ್ಯೂಸ್. ಓಕೆ, ಐ ವಾಸ್ ಆ್ಯಡಿಂಗ್ ದೋಸ್ ಲೈನ್ಸ್. ಇನ್ ದ್ಯಾಟ್ ಟೈಮ್ ಇದು ಶುರುವಾಗಿತ್ತು, ಆಲ್ಮೋಸ್ಟ್ ದೇಶದ್ರೋಹಿ ಕಾನ್ಸೆಪ್ಟ್ ಶುರು ಆಗಿಬಿಟ್ಟಿತ್ತು. ನೀವು ಮಾತಾಡ್ಬಿಟ್ರೆ ದೇಶದ್ರೋಹ ಆಗ್ತೀರಿ, ಯು ವಿಲ್ ಬಿ ಥ್ರೋನ್ ಔಟ್ ಆಫ್ ದಿಸ್ ಕಂಟ್ರಿ, ನಿಮ್ಮ ಸಿಟಿಜನ್ಶಿಪ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅದು. ಸೊ ಐ ಸ್ಟಾರ್ಟೆಡ್ ಟು ಮರ್ಜ್ ದೋಸ್ ಆಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಬರೋಕ್ಕೆ ಶುರು ಆದವು. ಆ ರೀತಿ ಡೆವಲಪ್ ಆಗ್ತಾ ಹೋಯಿತು. ಕೊನೆಗೆ ದೆನ್ ಇಸ್ ಬಿಕೇಮ್ ವಾಟ್ ಇಟ್ ಈಸ್. Have you ever been questioned for what you eat? Have you ever been asked for your identity? ನನಗೆ ಪರ್ಸ್ನಲ್ ಆಗಿ, ಸೊ ಬಾಡಿ ಈಸ್ ದ ಓನ್ಲಿ ಟೂಲ್ ಫಾರ್ ದ ಆ್ಯಕ್ಟರ್.
ಓನ್ಲಿ ಇನ್ಸ್ಟ್ರೂಮೆಂಟ್ ಹಿ ಹ್ಯಾಸ್. ಈಗ ಸ್ಟೈಲ್ ಚೇಂಜ್ ಆಗ್ಬೋದು, ಜಾನ್ರಾ ಚೇಂಜ್ ಆಗ್ಬೋದು, ಒಬ್ಬ ಆ್ಯಕ್ಟ್ರು ಜಸ್ಟ್ ಸ್ಟೇಜ್ ಮೇಲೆ ಒಂದು ಚೇರ್ ಮೇಲೆ ಕೂತ್ಕೊಂಡು ಕತೆ ಹೇಳೋದು ನನಗೇನು ಅನಿಸುತ್ತೆ ತುಂಬ ಫೇಕು. ಅದು ಏನೋ ಒಂದು ಘಟನೆ ಎಲ್ಲಿ ಘಟಿಸುತ್ತೆ ಹೇಳಿ, ಆಡಿಯನ್ಸ್ ಮೈಂಡಲ್ಲಿ ಘಟಿಸುತ್ತೆ. ಅದು ಇನ್ ದೇರ್ ಮೈಂಡ್ ದೇ ಇಮ್ಯಾಜಿನ್. ನನ್ನ ಫಾರ್ ಅ ಬೈಟ್ ಆಫ್ ಫುಡ್ಡಲ್ಲಿ ಉದಾಹರಣೆಗೆ, ಅಲ್ಲಿ ಒಂದು ಕಿಚನ್ ಇದೆ, ಕಿಚನಲ್ಲಿ ಒಬ್ಬ ಅಡುಗೆ ಮಾಡೋನು ಸಾಂಬಾರು ಮಾಡ್ತಿದ್ದಾನೆ. ದೇರ್ ಇಸ್ ನಥಿಂಗ್ ಆನ್ ದ ಸ್ಟೇಜ್, ಇಟ್ಸ್ ಎಂಪ್ಟಿ ಸ್ಟೇಜ್. ಇನ್ ಎಂಪ್ಟಿ ಸ್ಟೇಜ್ ಟು ಕ್ರಿಯೇಟ್ ಎವ್ರಿಥಿಂಗ್, ಅವರಿಗೆ ಆ ಫೀಲ್ ಸಾಂಬಾರು ಮಾಡ್ತಿರುವ ಮತ್ತು ಸಾಂಬಾರು ಆಗ್ತಾ ಇರುವ ಫೀಲ್ ಕೊಡೋದಿದೆಯಲ್ಲ, ಅದು ಎಂಟರ್ ಬಾಡಿಯಿಂದನೇ ಆಗುತ್ತೆ. ಅದು ಅವನು ಇಲ್ಲಿದ್ದವನು ಮೂವ್ ಆಗ್ತಾನೆ, ಒಂದು 4, 5, 6 ಟರ್ನಲ್ಲಿ ಇಟ್ ಟ್ರಾನ್ಸ್ಫಾರ್ಮ್ ಇಂಟು ಕ್ಯಾರೆಕ್ಟರ್, ಇಟ್ ಬಿಕಮ್ ಸಮಥಿಂಗ್ ಬಿಗ್ಗರ್. ಮತ್ತು ಅವನದೊಂದು ಪೋಸ್ಚರ್ ಇದೆ, ಆ ಪೋಸ್ಟರಲ್ಲಿ ಅವನು ಹಿಡ್ಕೊಳ್ಳೋದು, ಅವನು ಮೂವ್ ಮಾಡೋದು, ಇಸ್ ಎವ್ರಿಥಿಂಗ್ ಟೇಕ್ಸ್ ದ ಆಡಿಯನ್ಸ್ ಟು ಎಲಿವೇಟ್ಸ್ ದೆಮ್ ಟು ದ್ಯಾಟ್ ಲೆವೆಲ್. ಇಲ್ಲದೇ ಇದ್ದರೆ ನಾನು ಓಕೆ ಸಾಂಬಾರು ಮಾಡ್ತೇನೆ, ರಿಯಲಿಸ್ಟಿಕಾಗಿ ಮಾಡ್ತೇನೆ, ಇದನ್ನು ಮಾಡ್ತೇನೆ, ದೇ ಡೋಂಟ್ ಲೈಕ್ ವಾಟ್ ಈಸ್ ದೇರ್ ಟು ವಾಚ್ ಹಿಯರ್. ಅವ್ರು ಯಾಕೆ ಬರಬೇಕು ಅಂತ. ಈ ವರ್ಷ ಮತ್ತೆ ನಿರ್ದಿಗಂತ ತಂಡದಿಂದನೇ ಕೊಡಲ್ಲ ಅಂದರೆ ಕೊಡಲ್ಲ ಅಂತ ನಾಟಕ ಮಾಡಿದ್ವಿ. ಈಗ ಸದ್ಯ ಟೂರಲ್ಲಿದೆ ಅದು. ಆ ನಾಟಕ ನೋಡಿ, ಅದು ಇಟಲಿಯ ನಾಟಕಕಾರ ದಾರಿಯೋ ಓಫೋರ್ ಅವರ ಕಾಂಟ್ ಪೇ ವೋಂಟ್ ಪೇ ಅನ್ನೋ ನಾಟಕ. ಬಹುಶಃ 1965-70 ಬರೆದಿದ್ದ ನಾಟಕ. ಅಗೇನ್ ಅದು ಬೆಲೆ ಏರಿಕೆ, ಹಣದುಬ್ಬರ ಮತ್ತು ಟ್ಯಾಕ್ಸೇಷನ್ ಬಗ್ಗೆನೇ ಇದೆ ನಾಟಕ. ಆಗ ನಾವು ಇಟ್ಸ್ ಬಿಕಮಿಂಗ್ ಮೋರ್ ರೆಲೆವೆಂಟ್ ಟು ಮೀ. ಅದು ಮನೇಲಿ ಸರಿ ಆಗ್ತಿಲ್ಲ, ಮಾಡಿ ಮಾಡಿ ಮಾಡಿ. ಈಗ ನಾನು ಬದುಕುವ ಗಳಿಗೆಗೆ, ಆ ಟೈಮ್ಗೆ ನಾನು ಹೆಂಗೆ ರಿಯಾಕ್ಟ್ ಮಾಡ್ತಿದ್ದೇನೆ ಅನ್ನೋದು ಮಾತ್ರ ನಮ್ಮನ್ನು ಯಾವ ರೀತಿಯ ಆರ್ಟಿಸ್ಟು ನಾವು ಅಂತ ಡಿಫೈನ್ ಮಾಡುತ್ತೆ. ರೊಮ್ಯಾಂಟಿಸೈಸಿಂಗ್ ಎವ್ರಿಥಿಂಗ್ ಥ್ರೂ ದ ಆರ್ಟ್, ದ್ಯಾಟ್ಸ್ ವೆರಿ ಡೇಂಜರಸ್. ನಾಟಕ ನಾಟಕವಾಗಿರಬೇಕು, ಕಲೆ ಕಲೆಯಾಗಿ ಮಾತ್ರ ಇರೋದಿಲ್ಲ, ಅದು ಇಲ್ಲ ಎಲ್ಲೂ. It was always an expression of an artist as a responsibility to the society in his own time. ಅದು ಹಾಗಿದ್ದಾಗ ಮಾತ್ರ ಇಟ್ಸ್ ರೆಲೆವೆಂಟ್ ಆ್ಯಂಡ್ ಇಟ್ಸ್ ಲೀವ್ಸ್. ಅದರ್ವೈಸ್ ಅದೊಂದು ಮ್ಯೂಸಿಯಂ ಪೀಸ್ ಆಗುತ್ತೆ, ಇಟ್ ವಿಲ್ ವ್ಯಾನಿಷ್. ನಾನು ಮಾಡ್ತಿರೋ ಕೆಲಸಗಳು ಅದಕ್ಕಿರೋ ರೆಸ್ಪಾನ್ಸ್ ಡಿಫೈನ್ ಮಾಡುತ್ತೆ. ನಾವು ಯಾವ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಫ್ಯಾಮಿಲಿಗಳಿಂದ ಬಂದಿರೋದಿದೆಯಲ್ಲ, ಇಟ್ಸ್ ಆಲ್ವೇಸ್ ಸ್ಟ್ರಗಲ್ ಫಾರ್ ದೋಸ್ ಪೀಪಲ್. I see that negligence is always there towards the people who come from this ground level. ಅದು ಬೇರೆ ಬೇರೆ ಲೆವೆಲಲ್ಲಿದೆ. Is there as a religious, is there as a caste, is there as a villagers, is there as a come from the it's not from high society. ಅದು ಎಲ್ಲವೂ ಇದೆ. We don't talk about it. ನಾವು ಮಾತಾಡೋದಿಲ್ಲ. ನಾವು ಹೇಳಿಬಿಟ್ರೆ ವಾಚ್ ಆಗಿಬಿಡುತ್ತೆ. ಅದು ಇಲ್ಲ, ಅದು ಮಾಡೋ ಕೆಲಸ ಮಾಡಿದ್ದೀರಿ, ಆದರೆ ಹಾಗಲ್ಲ ವರ್ಕು ಅಂತ ಅಂದುಬಿಟ್ರೆ ಇಟ್ ಸ್ಟಾರ್ಟ್ ಅ ಡಿಸ್ಕಷನ್. ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಇಟ್ ಸ್ಟಾರ್ಟ್ ಅ ಡಿಸ್ಕಷನ್. ಇಟ್ ಜಸ್ಟ್ ಅ ನೆಗ್ಲೆಕ್ಟ್, ಇಟ್ ವಿಲ್ ಡೈ ಇವೆನ್ಚುಯಲಿ. ನೆಗ್ಲಿಜೆನ್ಸ್ ಈಸ್ ಅ ಮೋಸ್ಟ್ ಡೇಂಜರಸ್ ಥಿಂಗ್, ಎಸ್ಪೆಷಲಿ ಫಾರ್ ದ ಆರ್ಟಿಸ್ಟ್ಸ್. ಸೊ ಐ ಹ್ಯಾವ್ ಅ ಡ್ರೀಮ್ ಟು ಹ್ಯಾವ್ ಅ ಸ್ಪೇಸ್ ಇನ್ ನಾರ್ತ್ ಕರ್ನಾಟಕ. ಈ ಹಳ್ಳಿಗಳ ಕಡೆ ನಮಗೆ ದೊಡ್ಡ ಸಮಸ್ಯೆ ಇದೆ. ಒಂದು ಸಣ್ಣ ಜಾಗ ಇರೋದಿಲ್ಲ ಸೇರ್ಕೊಳ್ಳೋಕೆ ಯಾರಿಗೂ. ದೇವಸ್ಥಾನ ಎದುರುಗಡೆ ಸೇರ್ಕೋಬೇಕು, ಬಸ್ ಸ್ಟ್ಯಾಂಡ್ ಎದುರುಗಡೆ ಸೇರ್ಕೋಬೇಕು, ಗ್ರೌಂಡಲ್ಲಿ ಸೇರ್ಕೋಬೇಕು. ಒಂದು ಥಿಯೇಟ್ರಿಕಲ್ ಸ್ಪೇಸ್ ಅಂತ ಆದರೆ ದ್ಯಾಟ್ ಬಿಕಮ್ಸ್ ದೇರ್ ಕಮ್ಯುನಿಟಿ ಸ್ಪೇಸ್ ಟು ಗೆಟ್ ಟುಗೆದರ್. ಇಲ್ಲೊಂದು 10 ಜನ ಯಾರೋ ಗೊತ್ತಿಲ್ಲದಿರೋ ಹುಡುಗರಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿ ಒಂದು ನಾಟಕ ಮಾಡಿ ಆ ಹಳ್ಳಿಯಲ್ಲಿ ಟೂರ್ ಮಾಡ್ತಿದ್ದಾರೆ, ಈ ಹಳ್ಳಿ ವಿಸಿಟ್ ಮಾಡ್ತಿದ್ದಾರೆ, ಈ ಕಮ್ಯುನಿಟಿ ಜೊತೆ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಈ ಕಮ್ಯುನಿಟಿ ಆದಮೇಲೆ ಇನ್ನೊಂದು ಕಮ್ಯುನಿಟಿ ಕಡೆ ಹೋಗ್ತಿದ್ದಾರೆ. ಅಲ್ಲಿ ರಾಯಚೂರಲ್ಲಿದ್ದಾರೆ, ಇಲ್ಲಿ ಬಿಜಾಪುರದಲ್ಲಿದ್ದಾರೆ, ಇಲ್ಲಿ ಬಾಗಲಕೋಟೆಯಲ್ಲಿದ್ದಾರೆ. ಆ ಕಾಲೇಜ್ ಸ್ಟೂಡೆಂಟ್ಗಳು ಸೇರ್ಕೊಂಡಿದ್ದಾರೆ. ನಾವೆಲ್ಲೋ ಹೋದರೆ ಅಲ್ಲಿ ಆ ಊರಿನ ಒಂದು 15 ಜನ ಸೇರ್ಕೊಂಡು ಊಟ ಮಾಡ್ತೇವೆ, ಜೊತೆಲಿ ಕೆಲಸ ಮಾಡ್ತೇವೆ. ಐ ವಾಂಟ್ ಟು ಸಿ ಮೈ ಸೆಲ್ಫ್ ದೇರ್.